ಗೋಲ್ಡ್ ರೇಟ್ ಸ್ವಲ್ಪ ಇಳಿದರೂ ಬೆಳ್ಳಿಯ ಬೆಲೆ ಮಾತ್ರ ಯಾವುದೇ ಕಾರಣಕ್ಕೂ ಇಳಿತಾ ಇಲ್ಲ. ದೀಪಾವಳಿಗಿಂತ ಮುಂಚಿತವಾಗಿ ತೀವ್ರಗತಿಯಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಆದರೆ ಮಾರುಕಟ್ಟೆಯಲ್ಲಿ ಖಾಲಿ ಆಗ್ತಾ ಇದೆ ಬೆಳ್ಳಿಯ ಗಟ್ಟಿಗಳು. ಮುಂಬೈನಲ್ಲಿ ಇವತ್ತು ಬೆಳ್ಳಿ ಸಿಗದೆ ಗ್ರಾಹಕರು ವಾಪಸ್ಸಾಗ್ಬಿಡ್ತಾರೆ. ಬೆಳ್ಳಿ ಬೆಲೆ ಜಾಸ್ತಿ ಆಗ್ತಾ ಬಂತಲ್ಲ, ತೀರಾ ಮೊನ್ನೆವರೆಗೂ ಕೂಡ ತುಂಬ ಏನು ಬೆಳ್ಳಿ ಕಾಸ್ಟ್ಲಿ ಇರಲಿಲ್ಲ. ಇದು 70,000, 60,000, 50,000ದಲ್ಲಿ ಒಂದು ವರ್ಷದ ಹಿಂದೆ ಎಲ್ಲ ಅಷ್ಟಿತ್ತು. ಆದರೆ ಇದು ಯಾವಾಗ 1.5 ಲಕ್ಷ ಮಾರ್ಕನ್ನು ಮುಟ್ಟಿತೋ ಆಗ ಬೆಳ್ಳಿಗೆ ಬಂದಂಥ ಡಿಮ್ಯಾಂಡಿನ ಕಥೆನೇ ಬೇರೆ ಆಗಿಬಿಟ್ಟಿದೆ. ಬೆಳ್ಳಿಯ ಬಾರ್ ಮತ್ತು ನಾಣ್ಯಗಳಿಗೆ ಭಾರೀ ಡಿಮ್ಯಾಂಡ್ ಶುರುವಾಗಿದೆ. ಇಲ್ಲಿ ಹಬ್ಬಕ್ಕಿಂತ ಮುಂಚೆ ಮಾರುಕಟ್ಟೆಯಲ್ಲಿ ಭರ್ಜರಿ ಬೇಡಿಕೆ ಇದೆ. ಕೆಲ ದಿನಗಳಿಂದ ಮಾರುಕಟ್ಟೆಯಲ್ಲಿ ಬೆಳ್ಳಿ ದಾಸ್ತಾನೆ ಖಾಲಿಯಾಗಿಬಿಟ್ಟಿದೆ. ಬೆಳ್ಳಿ ಪಾತ್ರೆಗಳು ಸಿಗ್ತಾ ಇವೆ, ಆದರೆ ಬೆಳ್ಳಿಯ ಬಾರ್ ನಾಣ್ಯ ಸಿಗ್ತಾ ಇಲ್ಲ. ಬೆಳ್ಳಿ ಬಾರ್ನ ನೀವು ವಾಪಸ್ ಕೊಟ್ಟಾಗ ನಿಮಗೆ ಸಿಗುವ ಹಣಕ್ಕಿಂತ ಈ ಬೆಳ್ಳಿ ಪಾತ್ರೆ ಯಾವುದೋ ಒಡವೆ ಕೊಟ್ಟಾಗ ಸಿಗುವಂಥ ಹಣದಲ್ಲಿ ಬಹಳಷ್ಟು ಅಲ್ಲಿ ವ್ಯತ್ಯಾಸಗಳಾಗ್ತವೆ. ಹಾಗೆ ಗಟ್ಟಿ ಇದ್ದರೆ ಎಷ್ಟು ನಾವು ಕೊಂಡ್ಕೊಂಡಿರ್ತೀವೋ, ಯಾವತ್ತು ನಾವು ಮಾರ್ತೀವೋ ಮಾರುಕಟ್ಟೆ ಅವತ್ತಿನ ಬೆಲೆನೇ ಅದರಲ್ಲಿ ಸಿಗುತ್ತೆ. ವೇಸ್ಟೇಜು, ಮಜೂರಿ ಇನ್ನೊಂದು ಮತ್ತೊಂದು ಹಾಕಲ್ಲ ಅಂತ. ಇದೇ ಅವಕಾಶಕ್ಕೋಸ್ಕರವಾಗಿ ವ್ಯಾಪಾರಿಗಳು ಕಾಯ್ತಾ ಇದ್ದರು. ಇದೀಗ ವ್ಯಾಪಾರಿಗಳೇ ಸುಲಿಗೆ ಮಾಡ್ತಾ ಇದ್ದಾರೆ. 20,000 ರಿಂದ 30,000 ರೂಪಾಯಿ ಹೆಚ್ಚುವರಿ ದರವನ್ನು ನಿಗದಿ ಮಾಡ್ತಾ ಇದ್ದಾರೆ ಇವರು ಅಂತ. ಮಾರುಕಟ್ಟೆಯಲ್ಲಿ ಕೃತಕ ಅಭಾವ ಸೃಷ್ಟಿಸಿ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಕೂಡ ಒಂದು ಆರೋಪ ಇದೆ. ದೀಪಾವಳಿ ಹಬ್ಬದ ಬಳಿಕ ಬೆಳ್ಳಿಯ ಬೆಲೆ ಇಳಿಯುವಂಥ ಸಾಧ್ಯತೆ ಕೂಡ ಇದೆ. ಹಿಂದಿನ ವರ್ಷಗಳಲ್ಲಿ ಹಬ್ಬ ಆದಮೇಲೆ ಬೆಳ್ಳಿ ಬೆಲೆ ಇಳಿಕೆ ಆಗಿರೋದು ಹೌದು. ಹೀಗಾಗಿ ಈ ಬಾರಿಯೂ ಹಬ್ಬದ ಬಳಿಕ ಬೆಲೆ ಇಳಿಬಹುದು ಅಂತ ಹೇಳಲಾಗಿದೆ. ಇವತ್ತು 1 kg ಬೆಳ್ಳಿ 1,69,230 ರೂಪಾಯಿ ಆಗಿದೆ.